ಮಧ್ಯಪ್ರಾಚ್ಯದಲ್ಲಿ ಏನು ಯುದ್ಧದ ಭೀತಿ ನೆಲೆಯಲ್ಲಿ ಭಾರತಕ್ಕೆ ಬರಬೇಕಾದ ಹಡಗುಗಳ ಸಂಖ್ಯೆ ಕಡಿಮೆ ಆಗಿರುವಂಥದ್ದು, ಗ್ಯಾಸ್ಗಳ ಸಂಖ್ಯೆ ಕಡಿಮೆ ಆಗಿರುವಂಥದ್ದು. ಸೊ ಈ ನಿಟ್ಟಿನಲ್ಲಿ ಭಾರತಕ್ಕೂ ಸಹ ನೇರವಾದ ಎಫೆಕ್ಟ್ ಬಿದ್ದಿರುವಂಥದ್ದು ಮತ್ತು ಗ್ಯಾಸ್ ಪೂರೈಕೆಯಲ್ಲಿ ಸಹ ವ್ಯತ್ಯಯ ಆಗಿರುವಂಥದ್ದು. ಅದರಲ್ಲೂ ಸಹ ಪ್ರಮುಖವಾಗಿ ಹೋಟೆಲ್ಗೆ ಬಿಸ್ನೆಸ್ಗಳಿಗೆ ಸಹ ಸಾಕಷ್ಟು ವ್ಯತ್ಯಯ ಆಗಿರುವಂಥದ್ದು. ಮತ್ತು ಇವತ್ತು ಸಂಡೇ ಆಗಿರೋದ್ರಿಂದ ಕೆಲವೊಂದಷ್ಟು ಬಿರಿಯಾನಿ ಸೆಂಟರ್ಗಳಲ್ಲೂ ಸಹ ಒಂದು ಯಾವ ರೀತಿ ಪರಿಸ್ಥಿತಿ ಅನ್ನೋದನ್ನು ನಾನು ಇವತ್ತು ನೋಡೋಕ್ಕೆ ಬಂದಿರುವಂಥದ್ದು. ಮತ್ತು ಸೊ ಈ ಬಗ್ಗೆ ಮಾತನಾಡಿ ಕೆಲವೊಂದಷ್ಟು ಹೋಟೆಲ್ಗಳು ಸಹ ಹೋಗಿವೆ. ಮತ್ತು ಒಂದು GFC ಏನು ಇದ್ದಾರೆ ಕೃಷ್ಣಪ್ಪ ಅವರು ಪ್ರತಿಷ್ಠಿತ ಏನು ಒಂದು ಬಿರಿಯಾನಿ ಸೆಂಟರ್, ಸೊ ಅವ್ರನ್ನ ಮಾತಾಡ್ಸೋಣ. ಅವರ ಹೋಟ್ಲಲ್ಲಿ ಯಾವ ರೀತಿ ಗ್ಯಾಸ್ ಆಗ್ತಾ ಇದೆ ಮತ್ತು ಏನೆಲ್ಲ ವ್ಯವಸ್ಥೆಗಳನ್ನು ಮಾಡ್ಕೊಂಡಿದ್ದಾರೆ ಅಂತ. ಸರ್, ಈಗ ನಿಮಗೆ ಗೊತ್ತು ಅಮೆರಿಕ ಮತ್ತು ಇಸ್ರೇಲ್ ನಡುವೆ ಯುದ್ಧ ಭೀತಿ ನಡೀತಾ ಇರುವಂಥದ್ದು. ಗ್ಯಾಸ್ ನಿಮಗೆ ಪ್ರತಿನಿತ್ಯ ಬೇಕಾಗುತ್ತೆ. ಸೊ ಯಾವ ರೀತಿ ನಿಮ್ಮ ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ? ನಾವು ಗ್ಯಾಸ್ ಯಾವ ಥರ ಮಾಡಿದ್ದೀವಿ ಅಂತಂದರೆ, ಅಲ್ಲ ಭಾಳ ವರ್ಷದಿಂದ ನಾವು ಈ ಒಲೆಗೆ ಹೋಗ್ಬಿಟ್ಟಿದ್ದೀವಿ. ಸೌದೆ ಒಲೆ ಅಂದರೆ ಸೌದೆ ಒಲೆ ಅಲ್ಲ, ಅದು ನಿಮಗೆ ಪೀಡ್ಸ್ ಥರ ಬರುತ್ತೆ. ಒಂದು ಆ ಥರ ಪೀಡ್ಸಲ್ಲಿ ನಾವು ಅವಾಗಿಂದನೂ ಮಾಡೋಕ್ಕೆ ಶುರು ಮಾಡ್ಕೊಂಡಿದ್ದೀವಿ. ಯಾಕೆಂದರೆ ನಮ್ಮದು ಬರೀ ಒಂದನ್ನೇ ನಂಬ್ಕೊಂಡಿಲ್ಲ ನಾವು. ಒಂದು ಗೋ ಗ್ಯಾಸ್ ಕಡೆ ಇದ್ದೀವಿ, ಒಂದು ಕಡೆ ಗೌರ್ಮೆಂಟ್ ಗ್ಯಾಸ್ ಕಡೆ ಇದ್ದೀವಿ. ಅವರೊಂದು ಈ ಥರ ಕೊನೆ ಸೀಸನಲ್ಲಿ ಒಂದು 8 ಸಿಲಿಂಡರ್ ನಮ್ಗೆ ಕೊಡ್ತಾರೆ, ಇವರು ಒಂದು 8 ಸಿಲಿಂಡರ್ ಕೊಡ್ತಾರೆ. ನಮ್ಗೆ ಒಂದು ದಿನಕ್ಕೆ 1 ಸಿಲಿಂಡರ್ 2 ಸಿಲಿಂಡರ್ ಇದ್ದರೆ ನೀವು ಹೆಚ್ಚು ಕಮ್ಮಿ ಹಂಗೆ ನಡೆಸ್ಕೊತ ಹೋಗ್ಬೋದು. ಮೇಯ್ನು ನಾನೇನು ಹೇಳೋದು ಹೋಟ್ಲವ್ರಿಗೆ ಒಂದು ಕಿವಿ ಮಾತು ಅಂತಂದರೆ, ಒಂದ್ರ ಮೇಲೆ ಅವಲಂಬಿತ ಆಗಿರಬೇಡಿ. ನಾವು ಉದ್ದಿಮೆ ಅಂತ ಬಂದಮೇಲೆ ನಾವು ಎಲ್ಲದ ಕಡೆನೂ ಗಮನ ಹರಿಸ್ಬೇಕು. ಇಲ್ಲ ಗೌರ್ಮೆಂಟ್ ಕರೆಂಟ್ ಒಲೆ ಇದೆ, ಇಂಡಕ್ಷನ್ ಒಲೆ ಇದೆ, ಅದಕ್ಕೆ ಹೋಗಬೇಕು. ಮತ್ತು ಸೌದೆ ಆಪ್ಷನ್ ಇದೆ, ಅದಕ್ಕೆ ಹೋಗಬೇಕು. ಈ ಥರ ಗ್ಯಾಸು ಎಲ್ಲನೂ ನಾವು ಅಡ್ಜಸ್ಟ್ ಮಾಡ್ಕೊಂಡು ಮಾಡಿದ್ರೆ ಈ ಥರದ ತುರ್ತು ಪರಿಸ್ಥಿತಿನಲ್ಲಿ ಗ್ರಾಹಕರಿಗೂ ತೊಂದರೆ ಇಲ್ಲದೆ, ನಾವು ನಮಗೂ ಏನು ಟೆನ್ಷನ್ ಇಲ್ಲದೆ ಆ ಥರ ವಹಿವಾಟು ನಡೆಸ್ಕೊಂಡು ಆರಾಮಾಗಿ ಲೈಫ್ ಲೀಡ್ ಮಾಡ್ಬೋದು. ಸರ್, ಈಗ ಯುದ್ಧ ಸ್ಟಾರ್ಟ್ ಆಗಿ ಆಲ್ಮೋಸ್ಟ್ 1 ವಾರ 15 ದಿವಸದಿಂದ ಆಗ್ತಾ ಇರೋದು. ನಿಮಗೆ ಗ್ಯಾಸ್ಗೆ ಏನು ತೊಂದರೆ ಆಗಿದೆಯಾ? ಮತ್ತು ಏನು ಹೇಳ್ತೀರಾ ಸರ್? ಇಲ್ಲಿ ತನಕ ನಿಮ್ಗೆ 12 ದಿನ ಆಗಿದೆ. ನಮ್ಗೆ ಇನ್ನೂ 4 ಬರೋಷ್ಟು ಗ್ಯಾಸ್ ಇದೆ. ಒಂದು 4-5 ದಿವಸಕ್ಕೆ ಬರೋಷ್ಟು ಗ್ಯಾಸ್ ಇದೆ. ನೋಡೋಣ, ಅಷ್ಟೊಳಗೆ ಏನೋ ದೇವ್ರು ಕಂಡುಬಿಟ್ರೆ ಅವರೇನೋ ಒಂದು ಸಮಾಧಾನವಾಗಿ ಇವರೆಲ್ಲ ಸಮಾಧಾನವಾಗಿ ಈ ಯುದ್ಧ ಏನೋ ಎಂಡಾಗೋ ಪರಿಸ್ಥಿತಿ ಬರ್ಬೋದೇನೋ ಅಂತ ನಮ್ಮ ಭಾವನೆ. ಅದರೊಳಗೆ ಆಮೇಲೆ ನಮ್ಮ ಗೌರ್ಮೆಂಟ್ ಅವರು ಸ್ವಲ್ಪ ಸಹಕಾರ ಮಾಡಿ ಹೋಟ್ಲು ಉದ್ದಿಮೆಯವ್ರಿಗೆ. ಯಾಕೆಂದರೆ ಹೋಟ್ಲು ಉದ್ದಿಮೆ ಒಂದೇ ಅಂತ ತಿಳ್ಕೊಬೇಡಿ, ಹೋಟ್ಲು ಉದ್ದಿಮೆಯಿಂದ ಚೈನ್ ಸಿಸ್ಟಮ್ ಇದೆ. ಇದು ರೈತರಿಂದ ಹಿಡಿದು ಎಲ್ಲರಿಗೂ ನಾವು ಸಪೋರ್ಟ್ ಮಾಡಿ ನಡೆಯುವಂಥ ಉದ್ದಿಮೆ ಹೋಟ್ಲು ಉದ್ದಿಮೆ. ಇಲ್ಲಿ ಕೆಲಸಗಾರರ ಜೀವನ ನಡಿಬೇಕು, ನಮ್ಮ ಜೀವನ ನಡಿಬೇಕು, ರೈತರ ಜೀವನ ನಡಿಬೇಕು, ಇವೆಲ್ಲ ನೋಡ್ಕೊಂಡು ಮಾಡಬೇಕಲ್ವಾ. ಅದಕ್ಕೆ ಸರ್ಕಾರನೂ ಸ್ವಲ್ಪ ನಮ್ಮ ಕಡೆ ಗಮನ ಹರಿಸಿ ದಯವಿಟ್ಟು ಒಂದು ತುಂಬ ಕೊಟ್ಟಿಲ್ಲ ಅಂದ್ರೂ ಪರವಾಗಿಲ್ಲ, ಒಲೆಗೆ ತುಂಬ ಜನ ಎಲ್ಲ ಅಡಿಟ್ ಆಗಿದ್ದಾರೆ. ನೀವು ಬರೀ ಗ್ಯಾಸಲ್ಲೇ ಅವಲಂಬಿತ ಮಾಡೋಂಥ ಕುಕ್ಕಿಂಗ್ಗೆ 1 ಸಿಲಿಂಡರ್ 2 ಸಿಲಿಂಡರ್ ಸ್ವಲ್ಪ ದಯವಿಟ್ಟು ಆ ಸಹಕಾರ ಮಾಡಿದ್ರೆ ಎಲ್ಲರಿಗೂ ನೀವು ಅನುಕೂಲ ಮಾಡ್ಕೊಟ್ಟಂಗೆ ಆಗುತ್ತೆ. ಸರ್, ಇವತ್ತು ಸಂಡೇ ಹೆಚ್ಚಾಗಿ ಜನ ಬಿರಿಯಾನಿಗೆ ಬರ್ತಾರೆ. ಗ್ಯಾಸ್ ಇದೆಯಾ? ಅಷ್ಟು ಮಟ್ಟ ಗ್ಯಾಸ್ ಇದೆಯಾ? ನಮ್ಮ ಹತ್ರ ಇದೆ. ನಾನು ಹೇಳಿದ್ನಲ್ಲ, ನಾವು ಅದೇ ಏನು ಮಾಡಬೇಕು ಅಂದರೆ, ಫಸ್ಟೇ ನೀವು ಯುದ್ಧ ಸ್ಟಾರ್ಟ್ ಆಗುತ್ತೆ ಮುಂಚೆನೇ ನೀವು ಒಂದು 8 ಸಿಲಿಂಡರ್ನ ವ್ಯವಸ್ಥೆ ಮಾಡಿ ಮಡಿಕೋಬೇಕು. ಜೊತೆಗೆ ಒಲೆಗೆ ಹೋಗಬೇಕು, ಅವಾಗಿಂದಲೇ ಹೋಗ್ಬಿಡ್ಬೇಕು ಒಲೆಗೆ. ನೀವು ಸ್ಟಾಕ್ ಅಡಿಸ್ನಲ್ಲಿ ಖಾಲಿ ಆಗೋವರೆಗೂ ತುರ್ತು ಪರಿಸ್ಥಿತಿ ಬರೋವರೆಗೂ ಕಾಯ್ಕೊಂಡು ಇದ್ಬಿಟ್ಟು ಕೊನೆಯಲ್ಲಿ ಯಾರ ಮೇಲೂ ಬೀಳ ಮಾಡಬಾರ್ದು. ನಾವು ಪ್ರಪಂಚದಲ್ಲಿ ಏನೇನು ಪ್ರಾಬ್ಲಮ್ ಇದೆ ಅಂತ ನೀವು ವಾರ್ತೆಗಳು ನೋಡಿಕೊಂಡು ಇದು ನೋಡಿಕೊಂಡು ಈಗ ನಿಮ್ಮ ಮಾಧ್ಯಮಗಳು ಬರ್ತಾ ಇರ್ತದೆ ಅಂಥಕ್ಕೆಲ್ಲ ನೀವು ಸಹಕರಿಸ್ಕೊಂಡು, ಜೊತೆಗೆ ನಾವು ಸಹಕರಿಸಿದ್ರೆ ಸರ್ಕಾರಕ್ಕೆ ಒತ್ತಡ ಕಮ್ಮಿ ಆಗುತ್ತಲ್ವರ, ನಾವು ಅವ್ರನ್ನ ಬೈಯೋದು ಕಡಿಮೆ ಆಗುತ್ತೆ, ನಾವು ಒಂದು ಲೈಫ್ ಒಳ್ಳೆ ಇದ್ರಲ್ಲಿ ಲೀಡ್ ಮಾಡ್ಬೋದು ನನ್ನ ಭಾವನೆ. ಸರ್, ಈಗ ಯುದ್ಧ ಆಗ್ತಾ ಇರುವಂಥದ್ದು ಇಸ್ರೇಲ್ ಮತ್ತು ಇರಾನ್ ಅಮೆರಿಕ ನಡುವೆ, ಅದರ ನೇರ ಇಂಪ್ಯಾಕ್ಟ್ ಭಾರತಕ್ಕೆ ಬೀಳ್ತಾ ಇದೆ. ಏನು ಹೇಳ್ತಾರೆ ನೀವು ಒಬ್ಬ ಪ್ರಜೆಯಾಗಿ ಅಂತ? ನೋಡಿ, ಇವತ್ತು ಪ್ರಪಂಚದಲ್ಲಿ ಎಲ್ಲರೂ ಒಂಥರ ಪ್ರತಿಷ್ಠೆಗೆ ಬಿದ್ದೋಗಿದ್ದಾರೆ. ಅದನ್ನು ಪ್ರತಿಯೊಬ್ಬರು ಬಿಡಬೇಕು. ನಾನು ಹೇಳೋದು, ಇಸ್ರೇಲ್ ಆಗಿರ್ಬೋದು, ಅಮೆರಿಕ ಆಗಿರ್ಬೋದು, ಇರಾನ್ ಆಗಿರ್ಬೋದು, ಎಲ್ಲರೂ ಒಂದು ಮಾನವ ಜನ್ಮಕ್ಕೆ ಸ್ವಲ್ಪ ಒತ್ತು ಕೊಟ್ಟು ಅದ್ರ ಕಡೆ ಮಾನವೀಯತೆ ಮೌಲ್ಯಕ್ಕೆ ಒಂದು ಬೆಲೆ ಕೊಟ್ಟರೆ ಈ ಥರ ಸಮಸ್ಯೆಗಳೆಲ್ಲ ಖಂಡಿತ ಬರೋಲ್ಲ. ಅದು ನಮಗಿನ್ನ ದೊಡ್ಡವರೆಲ್ಲ ಇದ್ದಾರೆ, ಅದ್ರ ಬಗ್ಗೆ ಥಿಂಕಿಂಗ್ ಮಾಡಬೇಕು. ಏನು ಹೇಳೋದು ಅವ್ರಿಗೆಲ್ಲ, ನಾವು ಎಲ್ಲರೂ ಹಿಂಗೆ ಒಬ್ರಿಗೊಬ್ರು ಇಂಥವಕ್ಕೆ ಬಿದ್ದೋಗ್ಬಿಟ್ರೆ, ಪ್ರತಿಷ್ಠೆಗೆ ಬಿದ್ದೋದ್ರೆ ಯಾವ ಮಾನವ ಕುಲ ಉಳಿಯೋಕ್ಕೆ ಸಾಧ್ಯ ಹೇಳಿ ನೋಡೋಣ. ಎಲ್ಲರೂ ಸಹಕರಿಸ್ಕೊಂಡು ಹೋಗ್ಬೇಕಲ್ವಾ. ಅದನ್ನು ಎಲ್ಲರೂ ತಾಳ್ಮೆಯಿಂದ ತಂದ್ಕೋಬೇಕು ಅನ್ನೋ ನನ್ನ ಭಾವನೆ. ಏನು GFC ಹೋಟೆಲ್ ಕೃಷ್ಣಪ್ಪ ಅವರ ಮಾತುಗಳು ಅಂದರೆ, ನಮ್ಮ ಹೋಟೆಲ್ನಲ್ಲಿ ಸಹ ನಾವು ಮೊದಲಿಂದಲೂ ಸಹ ಒಂದು ಬೇರೆ ವ್ಯವಸ್ಥೆಗಳನ್ನು ಮಾಡ್ಕೊಂಡಿದ್ವಿ. ಗೋಬರ್ ಗ್ಯಾಸ್ ಇರ್ಬೋದು ಮತ್ತು ಇಂಡಕ್ಷನ್ ಸ್ಟವ್. ಸೊ ಅದರಿಂದ ನಮಗೆ ಗ್ಯಾಸ್ ಬಳಕೆ ಕಡಿಮೆ ಆಗ್ತಿದೆ. ಆದರೆ ಸದ್ಯಕ್ಕೆ 2 ದಿನಗಳ ಮಟ್ಟಿಗೆ ಬರುವಂಥದ್ದು ವ್ಯವಸ್ಥೆ ಇದೆ. ಅದರ ಮುಂದಿನ ದಿನಗಳಲ್ಲಿ ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸಬೇಕು ಅನ್ನೋ ಮಾತನ್ನು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ನಿಶಾಂತ್ ಜೊತೆ ಅರುಣ್ ಕುಮಾರ್, ಅಶ್ವಯೋಗ ನ್ಯೂಸ್, ಬೆಂಗಳೂರು.